ಶುಭೋದಯ ಸ್ನೇಹಿತರೆ. ಧರ್ಮಸ್ಥಳದಲ್ಲಿ ಇವತ್ತು 2ನೇ ದಿನ. ನಿನ್ನೆ ಧರ್ಮಸ್ಥಳ ಬಂದಾಗ 4:15 ಆಗಿತ್ತು. ಧರ್ಮಸ್ಥಳ ಬಂದು ರೂಮಿನ ವ್ಯವಸ್ಥೆ ಮಾಡಿಕೊಂಡು ಮುಡಿ ಕೊಟ್ಟು ದರ್ಶನ ಮಾಡಿಕೊಂಡು ಮಲಗಿದ್ವಿ. ಈಗ ಧರ್ಮಸ್ಥಳದಲ್ಲಿರೋ ಲೋಕಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಧರ್ಮಸ್ಥಳದಲ್ಲಿರೋ ಲೋಕಲ್ ಪ್ಲೇಸಸ್ಗಳನ್ನ ನೋಡೋದಕ್ಕೆ ನಿಮಗೆ ಸೇರಿಂಗ್ ಜೀಪ್ ಸಿಗುತ್ತೆ, ಆಟೋಗಳು ಸಿಗುತ್ತೆ. ನಿಮ್ಗೆ ಯಾವ್ದು ಅನುಕೂಲನೋ ಅದ್ರಲ್ಲಿ ಹೋಗ್ಬೋದು. ನಾವು ಇವಾಗ ಸೇರಿಂಗ್ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಫಾರ್ ಹೆಡ್ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸ್ನೇಹಿತರೆ, ನಾವೀಗ ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರದಲ್ಲಿರೋ ನೇತ್ರಾವತಿ ನದಿ ಹತ್ರ. ಈ ನೇತ್ರಾವತಿ ನದಿಯಲ್ಲೇ ಸ್ನಾನ ಮಾಡಿ ಶ್ರೀ ಮಂಜುನಾಥನ ದರ್ಶನ ಮಾಡಬೇಕು ಅನ್ನೋದು ಪುರಾತನ ಕಾಲದಿಂದ ನಡೆದು ಬಂದಿರೋ ಪದ್ಧತಿಯಾಗಿದೆ. ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ಗುರು, ನಾವೇ ಈ ಸಲ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಲ್ಲ. ಕಾರಣ ಇಷ್ಟೇ, ನಾವು ಇಲ್ಲಿಗೆ ಬಂದಾಗ ಸಂಜೆ 4:15 ಆಗಿತ್ತು. ಹಾಗಾಗಿ ರೂಮಿನ ವ್ಯವಸ್ಥೆ ಮಾಡಿಕೊಂಡು ಮುಡಿ ಕೊಟ್ಟು ಇಲ್ಲಿಗೆ ಬಂದು ಸ್ನಾನ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡು ರೂಮಲ್ಲೇ ಸ್ನಾನ ಮಾಡಿಕೊಂಡು ದರ್ಶನ ಕೊಟ್ಟೋದ್ವಿ. ನೀವು ಯಾರಾದರೂ ಇಲ್ಲಿಗೆ ಬಂದರೆ ಖಂಡಿತ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡೆ ಮಂಜುನಾಥನ ದರ್ಶನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗ ರಾಮಕ್ಷೇತ್ರ ಹತ್ರ ಬಂದಿದ್ದೀವಿ. ಇದೇ ನೋಡಿ ಶ್ರೀರಾಮ ಕ್ಷೇತ್ರ, ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ ಗುರು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಬನ್ನಿ ನೋಡೋಣ ಹೇಗಿದೆ ಅಂತ. ಸ್ನೇಹಿತರೆ, ಈ ದೇವಸ್ಥಾನ 2 ಫ್ಲೋರ್ ಇದೆ. ಫಸ್ಟ್ ಫ್ಲೋರಲ್ಲಿ ನೋಡಿ ಶಿವನ ದೇವಸ್ಥಾನ ಇದೆ. ಸೆಕೆಂಡ್ ಫ್ಲೋರಲ್ಲಿ ರಾಮ ಮಂದಿರ ಇದೆ. ಸೆಕೆಂಡ್ ಫ್ಲೋರಲ್ಲೇ ನವದುರ್ಗಿಯರು ಮತ್ತು ನವಗ್ರಹಗಳ ವಿಗ್ರಹಗಳನ್ನ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೀವು ಈ ಸೈಡ್ ಬಂದರೆ ಈ ಜಾಗನ ಮಿಸ್ ಮಾಡೋದಕ್ಕಂತೂ ಹೋಗಬೇಡಿ. ಸ್ನೇಹಿತರೆ, ಈಗ ರಾಮಕ್ಷೇತ್ರ ನೋಡಿಕೊಂಡು ಸೂರ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೂರ್ಯ ಅಂದರೆ ಅದು ಊರಿನ ನೇಮು. ಅಲ್ಲಿ ಸದಾಶಿವ ರುದ್ರದೇವ ಅಂದರೆ ಶಿವನನ್ನು ಪೂಜಿಸ್ತಾರೆ. ಸಾಮಾನ್ಯವಾಗಿ ಶಿವನನ್ನು ಎಲ್ಲ ಕಡೆ ಲಿಂಗದ ರೂಪದಲ್ಲಿ ಪೂಜಿಸಿದರೆ ಅಲ್ಲಿ ಮಾತ್ರ ಮೂರ್ತಿಯ ರೂಪದಲ್ಲಿ ಪೂಜಿಸ್ತಿದ್ದಾರೆ. ಲಾಸ್ಟ್ ಇಯರು ರಾಕಿಂಗ್ ಸ್ಟಾರ್ ಎಸ್ ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಆ ದೇವಸ್ಥಾನಕ್ಕೆ ನಾನು ಕೂಡ ಈಗ ಹೋಗ್ತಾ ಇದ್ದೀನಿ. ಸೂರ್ಯ ದೇವಸ್ಥಾನ ಧರ್ಮಸ್ಥಳದಿಂದ 10 ಕಿಲೋಮೀಟರ್ ಇದೆ. ರೋಡ್ ಅಂತೂ ಅಷ್ಟೊಂದು ಚೆನ್ನಾಗಿಲ್ಲ, ಅಲ್ಲಲ್ಲೇ ಪ್ಯಾಚ್ ಇದೆ. ಒಂದೊಂದು ಕಡೆ ರೋಡು ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ನೋಡಿ ಸೂರ್ಯ ದೇವಸ್ಥಾನ. ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಕಡೆ ಶಿವನನ್ನ ಲಿಂಗದ ರೂಪದಲ್ಲಿ ಪೂಜಿಸಿದ್ರೆ ಇಲ್ಲಿ ಮಾತ್ರ ಮೂರ್ತಿಯ ರೂಪದಲ್ಲಿ ಪೂಜಿಸ್ತಾರೆ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಮಣ್ಣಿನ ರೂಪದಲ್ಲಿ ಹರಕೆನ ಕಟ್ಕೊಂಡ್ರೆ ಸಕಲ ಇಷ್ಟಾರ್ಥಗಳೆಲ್ಲ ಈಡೇರ್ತವೆ ಅನ್ನೋ ಬಲವಾದ ನಂಬಿಕೆ ಇದೆ. ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನ ಹರಕೆ ರೂಪದಲ್ಲಿ ಈ ದೇವಸ್ಥಾನಕ್ಕೆ ಅರ್ಪಿಸ್ತಾರೆ. ಈ ದೇವಸ್ಥಾನದೊಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಅಲೋ ಮಾಡಲ್ಲ. ಹಾಗಾಗಿ ದರ್ಶನ ಮಾಡ್ಕೊ ಬಂದಮೇಲೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಸ್ನೇಹಿತರೆ, ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. 5 ನಿಮಿಷದೊಳಗಡೆ ದರ್ಶನ ಅಂತೂ ಆಗೋಯ್ತು. ಬನ್ನಿ, ಈಗ ಇಲ್ಲಿ ನಾಗಬನ ಅಂತ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ಲೇಡೀಸ್ಗೆ ಪ್ರವೇಶ ನಿಷಿದ್ಧ. ನೋಡಿ, ನಾಗಬನ ಈ ಥರ ಇದೆ.
ಸ್ನೇಹಿತರೆ, ಈಗ ಮಣ್ಣಿನಿಂದ ಮಾಡಿದ ಗೊಂಬೆಗಳ ಹರಕೆನ ಎಲ್ಲಿ ತೀರಿಸ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮಣ್ಣಿನ ಹರಕೆ ಬನ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನ ಹರಕೆ ರೂಪದಲ್ಲಿ ನೋಡಿ ಇದೇ ಜಾಗದಲ್ಲಿ ಅರ್ಪಿಸೋದು. ಅಂದರೆ ನಿಮ್ಮ ಹರಕೆ ಏನಾದರೂ ಮನೆಗೆ ಸಂಬಂಧಪಟ್ಟದ್ದಾಗಿದ್ರೆ ಮಣ್ಣಿನ ಮನೆ ಗೊಂಬೆ, ವಿವಾಹಕ್ಕೆ ಸಂಬಂಧಪಟ್ಟದ್ದಾಗಿದ್ರೆ ಮಣ್ಣಿನ ಹೆಣ್ಣು ಗಂಡು ಗೊಂಬೆ, ಸಂತಾನಕ್ಕೆ ಸಂಬಂಧಪಟ್ಟದ್ದಾಗಿದ್ರೆ ತೊಟ್ಟಿಲು ಗೊಂಬೆ, ಈ ಥರ ಹರಕೆಗಳನ್ನ ನೋಡಿ ಇದೇ ಜಾಗದಲ್ಲಿ ಅರ್ಪಿಸೋದು. ನೋಡಿ ಎಷ್ಟು ರಾಶಿ ರಾಶಿ ಮಣ್ಣಿನ ಗೊಂಬೆಗಳಿದಾವೆ ಅಂತ. ಸ್ನೇಹಿತರೆ, ಈಗ ಸೂರ್ಯ ದೇವಸ್ಥಾನ ನೋಡ್ಕೊಂಡು ಧರ್ಮಸ್ಥಳದಿಂದ 17 ಕಿಲೋಮೀಟರ್ ಇರೋ ಸೌತಡ್ಕ ಗಣಪತಿನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದೇ ನೋಡಿ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸು. ಸೌತಡ್ಕ ಗಣಪತಿ ಟೆಂಪಲ್ಲು ಕುಕ್ಕೆಯಿಂದ 40 ಕಿಲೋಮೀಟರ್ ಇದೆ, ಧರ್ಮಸ್ಥಳದಿಂದ 17 ಕಿಲೋಮೀಟರ್ ಇದೆ. ಹೇಳಬೇಕು ಅಂದರೆ ತುಂಬಾ ಪಾಸಿಟಿವ್ ವೈಬ್ಸ್ ಇರೋ ದೇವಸ್ಥಾನ ಅದು. ನಾನು ಫ್ಯಾಮಿಲಿ ಜೊತೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೆಚ್ಚು ಕಡಿಮೆ ಇದು ನಾನು 4ನೇ ಸಲ ಇಲ್ಲಿಗೆ ಬರ್ತಾ ಇರೋದು. ಆಗಾಗ ಒಬ್ಬೊಬ್ಬನೇ ಬರ್ತಿದ್ದೆ, ಇಲ್ಲ ಅಂದರೆ ಫ್ರೆಂಡ್ಸ್ಗಳ ಜೊತೆ ಬರ್ತಿದ್ದೆ. ಫ್ಯಾಮಿಲಿ ಜೊತೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತೂ ತುಂಬಾ ಇದೆ. ಸ್ನೇಹಿತರೆ, ಈಗ ಸೌತಡ್ಕ ಗಣಪತಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಏನಿಸ್ತಿದೆ ಅಮ್ಮ? ಫಸ್ಟ್ ಟೈಮ್ ಬಂದಿದೆಯಾ? ಹೊಟ್ಟೆಗೆ ನಾಷ್ಟ ಬಿದ್ದರೆ ಆಮೇಲೆ ಅಯ್ಯೋ, ಇದು ಸೀಸನ್ ಕಾಮಿಡಿ ನೆನಪಲ್ಲಿ ಇಟ್ಕೊಂಡಿದೆ. ಈ ಕ್ಷೇತ್ರಕ್ಕೆ ಎಷ್ಟು ಅಪಾರವಾದ ಶಕ್ತಿ ಇದೆ ಅಂದರೆ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿಗೆ ಬರ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರು ಇಲ್ಲಿಗೆ ಬರ್ತಾರೆ. ಅಷ್ಟು ಅದ್ಭುತವಾದ ಶಕ್ತಿ ಈ ಕ್ಷೇತ್ರಕ್ಕೆ ಇದೆ ಅಂತಲೇ ಹೇಳ್ಬೋದು. ಹೇಳಬೇಕು ಅಂದರೆ ಒಂದು ರೀತಿಯಲ್ಲಿ ಸೂಜಿಗಲ್ಲಿನ ಹಾಗೆ ಭಕ್ತಾದಿಗಳ ಮನಸ್ಸನ್ನು ತನ್ನಲ್ಲಿಗೆ ಸೆಳೆದುಕೊಳ್ಳುವ ಅಪಾರವಾದ ಶಕ್ತಿ ಇರುವಂತಹ ಗಣಪತಿ ಸನ್ನಿಧಾನವೇ ಈ ಸೌತಡ್ಕ ಮಹಾಗಣಪತಿ ಸನ್ನಿಧಾನ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸೇವಾ ಕೌಂಟರ್ ಇದೆ. ಇಂತಿಂಥ ಸೇವೆಗೆ ಇಷ್ಟಿಷ್ಟು ಅಮೌಂಟು ಅಂತ ಫಿಕ್ಸ್ ಮಾಡಿರ್ತಾರೆ. ಅದನ್ನು ಪೇ ಮಾಡಿ ಟಿಕೆಟ್ ತಗೊಂಡು ಅಲ್ಲಿ ನಮ್ಮ ಇಚ್ಛಾನುಸಾರ ಕೈಲಾದಷ್ಟು ಸೇವೆ ಮಾಡ್ಬೋದು. ಸ್ನೇಹಿತರೆ, ಹೇಳಬೇಕು ಅಂದರೆ ಈ ದೇವಸ್ಥಾನಕ್ಕೆ ಮೇಲ್ಛಾವಣಿ ಆಗಲಿ ಗೇಟ್ ಆಗಲಿ ಯಾವುದೂ ಇಲ್ಲ ಗುರು. ದೂರದಿಂದ ಬರೋ ತನ್ನ ಭಕ್ತಾದಿಗಳಿಗೆ ಗಣಪತಿ ವಿಶಾಲವಾದ ಬಯಲಿನಲ್ಲಿ ದರ್ಶನ ಅಂತೂ 24 ಗಂಟೆ ಕೊಡ್ತಾನೆ ಇರ್ತಾರೆ. ನೋಡಿ ನಮ್ಮ ಗಣಪತಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಂತ. ಸ್ನೇಹಿತರೆ, ಈ ಕ್ಷೇತ್ರನ ಇನ್ನೊಂದು ಹೆಸರಿನಿಂದ ಗಂಟೆ ಗಣಪತಿ ಅಂತಲೂ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ತಮ್ಮ ಕೆಲಸ ಸಾಧನೆಗಾಗಿ ಹರಕೆ ಕಟ್ಕೊಂಡು ಅದು ಸಕ್ಸಸ್ ಆದಮೇಲೆ ಹರಕೆ ರೂಪದಲ್ಲಿ ಗಂಟೆನ ಅರ್ಪಿಸ್ತಾರೆ. ನೋಡಿ ಎಷ್ಟು ಸಾವಿರಾರು ಗಂಟೆಗಳು ಕಟ್ಟಿದ್ದಾರೆ ಅಂತ. ನೋಡಿ ಗಂಟೆಗಳ ರಾಶಿನೇ ಇದ್ದಾವೆ ಇಲ್ಲಿ. ಈ ದೇವಾಲಯದಲ್ಲಿ ಗಂಟೆಯ ಹೊರತಾಗಿ ಇನ್ನೊಂದು ವಿಶೇಷತೆ ಇದೆ, ಅದೇ ದೀಪದ ಮಹತ್ವ. ಇಲ್ಲಿ ಎಷ್ಟೇ ಜೋರಾಗಿ ಮಳೆ ಸುರಿತಾ ಇರಲಿ, ಗಾಳಿ ಬೀಸ್ತಾ ಇರಲಿ, ದೀಪ ಅಂತೂ ಆರಲ್ಲ. ಮತ್ತು ಇಲ್ಲಿ ದುಷ್ಟಶಕ್ತಿಯ ಸಂಚಾರ ಇರಲ್ಲ ಅಂತಲೂ ಹೇಳ್ತಾರೆ. ಮಡಿವಂತರಾಗಿ ಇಲ್ಲಿಗೆ ಬಂದು ವಿಶೇಷವಾಗಿ ಗಣಪತಿನ ಆರಾಧಿಸಿದರೆ, ಪೂಜೆ ಮಾಡಿದರೆ ಸಕಲ ಇಷ್ಟಾರ್ಥಗಳೆಲ್ಲ ಗಣಪತಿ ಆದಷ್ಟು ಬೇಗ ಈಡೇರಿಸ್ತಾರೆ ಅನ್ನೋ ಬಲವಾದ ನಂಬಿಕೆ ಇಲ್ಲಿಗೆ ಬರೋ ಭಕ್ತಾದಿಗಳಲ್ಲಿದೆ ಅಂತಲೇ ಹೇಳ್ಬೋದು.
ಇದನ್ನ ಈ ಕ್ಷೇತ್ರಕ್ಕೆ ಸೌತಡ್ಕ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳೋದಾದ್ರೆ, ಬಹಳ ವರ್ಷಗಳ ಹಿಂದೆ ಈ ಮಹಾಗಣಪತಿನ ಒಂದು ರಾಜಮನೆತನದವರು ಆರಾಧಿಸ್ತಾ ಇದ್ರು. ಅವರ ಮೇಲೆ ಶತ್ರುಗಳ ದಾಳಿ ಆಗುತ್ತೆ. ಹಾಗಾಗಿ ಈ ವಿಘ್ನೇಶ್ವರ ಮೂರ್ತಿಯನ್ನು ರಕ್ಷಿಸುವ ಸಲುವಾಗಿ ಈ ಕೊಕ್ಕಳದಲ್ಲಿ ಇದ್ದಂತಹ ಸೌತೆಕಾಯಿಯನ್ನು ಅತಿ ಹೆಚ್ಚಾಗಿ ಬೆಳೆಯುವಂಥ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಹೋಗ್ತಾರೆ. ಆದ್ದರಿಂದ ಇದನ್ನು ಸೌತಡ್ಕ ಮಹಾಗಣಪತಿ ಎಂಬ ಹೆಸರಿನಿಂದ ಕರೀತಾರೆ. ತುಳು ಭಾಷೆಯಲ್ಲಿ ಸೌತ ಅಂದರೆ ಸೌತೆಕಾಯಿ, ಅಡ್ಕ ಅಂದರೆ ವಿಶಾಲವಾದ ಬಯಲು ಅನ್ನೋ ಅರ್ಥ ಬರುತ್ತೆ. ಇನ್ನೂ ಕೆಲವರು ಗಣಪತಿಗೆ ಸೌತೆಕಾಯಿನ ನೈವೇದ್ಯವಾಗಿ ಇಡ್ತಾ ಇದ್ರು. ಹಾಗಾಗಿ ಇದಕ್ಕೆ ಸೌತಡ್ಕ ಅನ್ನೋ ಹೆಸರು ಬಂತು ಅಂತಲೂ ಹೇಳ್ತಾರೆ. ನೋಡಿ, ಇಲ್ಲಿ ಸುಮುಖ ಅನ್ನ ಛತ್ರ ಅಂತ ಇದೆ. ಇಲ್ಲಿ ಪ್ರಸಾದನ ಕೊಡ್ತಾರೆ, ಅಂದರೆ ಅನ್ನದಾನ ಮಾಡ್ತಾರೆ. ಟೈಮಿಂಗ್ಸ್ ಬಂದು ಮಧ್ಯಾಹ್ನ 12:30 2:30 ತನಕ ಇದೆ. ಈ ಸೈಡ್ ಬಂದರೆ ಪ್ರಸಾದನ ಅಂತೂ ಮಿಸ್ ಮಾಡೋದಕ್ಕಂತೂ ಹೋಗಬೇಡಿ. ಸ್ನೇಹಿತರೆ, ಈಗ ಸೌತಡ್ಕದಿಂದ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೌತಡ್ಕದಲ್ಲಿ ಪ್ರಸಾದ ತಿನ್ನೋದಕ್ಕಂತೂ ಆಗಿಲ್ಲ. ಹಾಗಾಗಿ ಧರ್ಮಸ್ಥಳದಲ್ಲೇ ಪ್ರಸಾದ ತಿನ್ನೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಬನ್ನಿ, ಪ್ರಸಾದ ಹತ್ರ ಸಿಗ್ತೀನಿ. ಸ್ನೇಹಿತರೆ, ಹೇಳಬೇಕು ಅಂದರೆ ಹೊಟ್ಟೆ ತುಂಬಾ ಹಸಿತಿದೆ, ಸಿಕ್ಕಾಪಟ್ಟೆ ಹಸಿತಿದೆ. ಹಾಗಾಗಿ ಪ್ರಸಾದದ ಹತ್ರ ಹೋಗ್ತಾ ಇದ್ದೀನಿ. ಸುಮಾರು ವರ್ಷ ಆಗಿದೆ. ಸ್ನೇಹಿತರೆ, ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ, ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಕ್ಯೂ ಕಾಂಪ್ಲೆಕ್ಸು. ಅಂದರೆ ತಿರುಪತಿನಲ್ಲಿ ಭಕ್ತಾದಿಗಳಿಗೆ ವೇಟಿಂಗ್ ಹಾಲ್ ಅಂತ ಮಾಡಿರ್ತಾರಲ್ಲ, ಅದೇ ಥರ ಇಲ್ಲೂ ವೇಟಿಂಗ್ ಹಾಲ್ ಮಾಡಿದ್ದಾರೆ. ಸ್ನೇಹಿತರೆ, ದೇವಸ್ಥಾನದ ಎದುರುಗಡೆನೇ ಒಂದು ತುಂಬಾ ಚೆನ್ನಾಗಿರೋ ಪಾರ್ಕ್ ಇದೆ. ಬನ್ನಿ ತೋರಿಸ್ತೀನಿ. ಇದೇ ನೋಡಿ ಪಾರ್ಕು, ಈಗ ಕ್ಲೋಸ್ ಆಗಿದೆ. ಇದರೊಳಗಡೆ ಅಕ್ವೇರಿಯಂ ಎಲ್ಲ ಇದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನಾವು ನೆನ್ನೆ ನೋಡಿದ್ವಿ. ಸ್ನೇಹಿತರೆ, ಸಾಕೇತ ವಸತಿ ಗೃಹದಿಂದ ಸ್ವಲ್ಪ ಮುಂದೆ ಬಂದರೆ ನೋಡೋದಕ್ಕೆ ಅಂತಲೇ ಫ್ಲೈಟ್ ನಿಲ್ಲಿಸಿದ್ದಾರೆ. ಇಲ್ಲಿ ನೋಡಿ, ಚೆನ್ನಾಗಿದೆ. ಸ್ನೇಹಿತರೆ, ನನಗೆ ಅಣ್ಣಪ್ಪ ಸ್ವಾಮಿ ಬೆಟ್ಟ ಹತ್ರ ಇದ್ದೀನಿ. ಇದೇ ನೋಡಿ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗೋ ಎಂಟ್ರೆನ್ಸು. ನೋಡಿ, ಹತ್ತೋರು ಹತ್ತಾ ಇದ್ದಾರೆ, ಇಳಿಯೋರು ಇಳಿತಾ ಇದ್ದಾರೆ. ಈ ಬೆಟ್ಟಕ್ಕೆ ಹೋಗೋಕ್ಕೆ ಟೈಮಿಂಗ್ಸ್ ಇದೆ. ಬೆಳಗ್ಗೆ 8:30 ಸಂಜೆ 6 ಗಂಟೆ ತನಕ ಇರುತ್ತೆ. ನೋಡಿ, ಬೋರ್ಡ್ ಹಾಕಿದ್ದಾರೆ, ನೋ ಎಂಟ್ರಿ ಫಾರ್ ಲೇಡೀಸ್ ಆ್ಯಂಡ್ ಗರ್ಲ್ಸ್ ಅಂತ. ಅಂದರೆ ಲೇಡೀಸ್ ಆಗಲಿ ಗರ್ಲ್ಸ್ ಆಗಲಿ ಬೆಟ್ಟ ಹತ್ತೋ ಆಗಿಲ್ಲ ಅಂತ ಹೇಳ್ತಾರೆ. ಕಾರಣ ಏನು ಅಂತ ಆ್ಯಕ್ಚುಲಾಗಿ ನನಗೂ ಗೊತ್ತಿಲ್ಲ. ನಾನು ಈ ಬೆಟ್ಟನ 1-2 ಟೈಮ್ಸ್ ಹತ್ತಿದ್ದೀನಿ. ಮೇಲಂತೂ ಪ್ರಶಾಂತವಾಗಿದೆ ಜಾಗ. ಅಲ್ಲೆಲ್ಲ ಸೌಂಡ್ ಮಾಡಬಾರ್ದು. ನಾನು ಅಲ್ಲೆಲ್ಲ ಮಾತಾಡ್ಕೊಂಡು ಲಾಗ್ ಮಾಡಲ್ಲ. ಆರಾಮಾಗಿ ಅಲ್ಲಿ ಹೇಗಿದೆಯೋ ವ್ಯೂ ಅದನ್ನು ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಜನ ಯಾರು ಸುಳ್ಳು ಹೇಳಲ್ಲ. ಸುಳ್ಳು ಹೇಳಕ್ಕಂತೂ ಸಿಕ್ಕಾಪಟ್ಟೆ ಎದುರುತ್ತಾರೆ ಇಲ್ಲಿ. ಮುಖ್ಯವಾಗಿ ಹೇಳಬೇಕು ಅಂದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇಲ್ಲೇ ನೆಲೆಯಾಗಲು ಅಣ್ಣಪ್ಪ ಸ್ವಾಮಿ ದೈವನೇ ಕಾರಣ ಅಂತ ಹೇಳ್ತಾರೆ. ಇವರನ್ನು ಧರ್ಮಸ್ಥಳದ ರಕ್ಷಕ ಅಂತಲೂ ಹೇಳ್ತಾರೆ. ಮೊದಲು ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿದ ಮೇಲೆ ಮಂಜುನಾಥ ಸ್ವಾಮಿನ ದರ್ಶನ ಮಾಡಬೇಕು ಅನ್ನೋದು ಇಲ್ಲಿನ ವಾಡಿಕೆಯಾಗಿದೆ. ಆದರೆ ಜಾಸ್ತಿ ಜನಗಳಿಗೆ ಈ ವಿಷಯ ಗೊತ್ತಿಲ್ಲ. ಕೆಲವರು ಗೊತ್ತಿರೋರು ಫಸ್ಟು ಇಲ್ಲಿಗೆ ಬಂದು ಅದಾದಮೇಲೆ ಮಂಜುನಾಥ ಸ್ವಾಮಿನ ದರ್ಶನ ಮಾಡ್ತಾರೆ. ಇಲ್ಲ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಬಂದು ಇಲ್ಲಿ ಬೆಟ್ಟ ಹತ್ತಾರೆ. ಕೆಲವರು ಈ ಬೆಟ್ಟಕ್ಕೆ ಬರಲ್ಲ, ಹಾಗೆ ಹೋಗ್ತಾರೆ.
ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿರೋ ಅಕ್ಕಪಕ್ಕ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಿಮ್ಗೆ ಕೊಟ್ಟಿದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ